ನಿಖಿಲ್ ಅವರೇ, ನಾನೊಂದು 2-3 ವಿಡಿಯೋಸ್ ನೋಡಿದ್ದೆ ವೆರ್ ಇನ್ ಲೆಸ್ಬಿಯನ್ ಪಾರ್ಟ್ನರ್ಸ್ ಕಾಲಿಂಗ್ ಒನ್ ಆಸ್ ಹಸ್ಬೆಂಡ್ ಅಂಡ್ ಅನದರ್ ಆಸ್ ವೈಫ್. ಗೇ ಪಾರ್ಟ್ನರ್ಸ್ ಅಲ್ಲೂ ಹೀಗೆ ನಡೆಯುತ್ತಾ? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಹೇಗೆ ಅಂದರೆ ಹೇಳೋಕ್ಕಾಗಲ್ಲ ಇದು ಹೇಗೆ ಅಂದರೆ ಪಾರ್ಟ್ನರ್ಸ್ ಯಾವ ಥರ ಒಬ್ಬೊಬ್ಬರನ್ನ ಕರ್ಕೊತಾರೆ. ಸೊ ದೆರ್ ಆರ್ ಸಮ್ ವುಮೆನ್ ಹೂ ಬೋತ್ ಆರ್ ವೆರಿ ಫೆಮಿನಿನ್ and there would be somebody who's more feminine and somebody who's more masculine and they may choose to call themselves. So yeah, but we can't generalize that ಎಲ್ಲರೂ ಅದೇ ಥರ ಇರ್ತಾರೆ ಅಂತ. ಸೊ ಈವನ್ ಇವಾಗ ಸ್ಟ್ರೇಟ್ ರಿಲೇಷನ್ಶಿಪ್ ಅಲ್ಲೂ ಇದು ತುಂಬಾ ಡಿಫ್ರೆಂಟ್. ತುಂಬಾ ಜನ ಏನು ಅನ್ಕೊಳ್ತಾರೆ, ಯಾರಾದ್ರೂ ಸ್ವಲ್ಪ ಫೆಮಿನಿನ್ ಇದ್ದಾರೆ ಅಂದ್ರೆ ಅವ್ರು ಗೇ ಅಂತ. ಬಟ್ ಅದು ನಿಜ ಅಲ್ಲ. ಯಾರಾದ್ರೂ ಫೆಮಿನಿಟಿ ಜಾಸ್ತಿ ಇದ್ದು ಅವ್ರಿಗೆ ಹೆಣ್ಮಕ್ಳು ಇಷ್ಟ ಇದ್ರೆ ಅವ್ರಿಗೆ ಹೆಣ್ಮಕ್ಳು ಇಷ್ಟನೇ ಇರ್ತಾರೆ. ಬಟ್ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ. ಜಸ್ಟ್ ಬಿಕಾಸ್ ಸಂಬಡಿ ಇಸ್ ಮೋರ್ ಫೆಮಿನಿನ್ you can't call them gay, and just because somebody is masculine doesn't necessarily have to be straight. Okay. And when it comes to extension of family, Right. ಮಕ್ಕಳು ಹೇಗೆ ಅಂತ ಬಂದಾಗ, do you think ಸೇಮ್ ಸೆಕ್ಸ್ ಮ್ಯಾರೇಜಸ್ ಲೀಗಲ್ ಆದಾಗ ಅಡಾಪ್ಷನ್ ಪ್ರಾಸೆಸ್ ಕೂಡ ಈಸಿ ಆಗುತ್ತೆ ಗೋಯಿಂಗ್ ಫಾರ್ವರ್ಡ್ ಅಂತ? Definitely, because today it's only a single man can adopt, but the challenges are more. And then surrogacy was an option until 2021. Okay. But now single man cannot get adoption rights. And the complexity ಹೇಗಿದೆ ನೋಡಿ, ಇವಾಗ even among the partners only one would be able to get the child on his knee. Oh, okay. And then the separation and the laws and all the issues. So yeah, marriage right is important, not just for that. Insurance, home loans, joint bank accounts. We know this case in Kerala dalli, when the partner died, the partner did not even get the body of his own partner. So that's why marriage rates are very important. Adilde nimge your pension, gratuity, ಯಾವುದು ಬೆನಿಫಿಟ್ ನಿಮಗೆ ಸಿಗಲ್ಲ. ಆ್ಯಂಡ್ ದ ಫ್ಯಾಮಿಲಿ ಅವ್ರು ಯಾರು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅವರೆಲ್ಲ ತೊಗೊಂಡು ಹೋಗ್ತಾರೆ, ವೆರಾಸ್ ನಿಮ್ಮ ಪಾರ್ಟ್ನರ್ಗೆ ಏನು ಸಿಗೋದಿಲ್ಲ. ಕರೆಕ್ಟ್. ಸೊ ಮ್ಯಾರೇಜ್ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 2001 ನೆದರ್ಲ್ಯಾಂಡ್ಸಲ್ಲಿ ಮ್ಯಾರೇಜ್ ರೈಟ್ ಲೀಗಲೈಸ್ ಆಯಿತು. ಇವತ್ತು ಆ ವಿಷಯಕ್ಕೆ 25 ವರ್ಷ ಆಯಿತು. ಇಂಡಿಯಾ ಇಸ್ ಸ್ಟಿಲ್ ದೇರ್ ವೇರ್ ವಿ ಆರ್ ಸ್ಟಿಲ್ ಟಾಕಿಂಗ್ ಅಬೌಟ್ ಎಜುಕೇಷನ್ ವಿಚ್ ಇಸ್ ಸ್ಟಿಲ್ ನಾಟ್ ದೇರ್. ಆ್ಯಂಡ್ ಸಾಕಷ್ಟು ರಿಸರ್ಚ್ಗಳು ಅಫ್ಕೋರ್ಸ್ ಇದ್ರ ಮೇಲೆ ನಡೆದಿದೆ. ಒನ್ ವಿಚ್ ಸೇಸ್ ಟ್ವಿನ್ಸ್ ಅಲ್ಲಿ ಇಫ್ ಒನ್ ಟ್ವಿನ್ ಇಸ್ ಗೇ 30-40% ಚಾನ್ಸಸ್ ಇರುತ್ತೆ ದಟ್ ದ ಅದರ್ ಟ್ವಿನ್ ಇಸ್ ಗೇ ಟು. No, it's a total myth. This is one of the studies. See, of course, ಇದು ಯಾವಾಗಲೂ ನಿಜ ಆಗಬೇಕಾಗಿದೆ. ಜಸ್ಟ್ 30-40% ಚಾನ್ಸ್, ಮೋಸ್ಟ್ ಆಫ್ ದ ಟೈಮ್ 60% ಅಲ್ಲೇ ಇರುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ದೆನ್ ನೀವು ಡಾಕ್ಟರ್ನ ಹೋಗಿ ಮೀಟ್ ಮಾಡಿದಾಗ ನಿಖಿಲ್ ಅವರೇ, ಅವ್ರು ಇದಕ್ಕೆ ಒಂದು ಸೈಂಟಿಫಿಕ್ ಅಥವಾ ಮೆಡಿಸಿನಲ್ ಮೆಡಿಕಲ್ ಫೀಲ್ಡಲ್ಲಿನ ಎಕ್ಸ್ಪ್ಲನೇಷನ್ ಅಥವಾ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ರ ಅಂದರೆ ಡಸ್ ಇಟ್ ಹ್ಯಾಪನ್ ಬಿಕಾಸ್ ಆಫ್ ಸರ್ಟನ್ ಹಾರ್ಮೋನ್ಸ್ ಅಥವಾ ಹೇಗೆ? ವೈ ಡಸ್ ಇಟ್ ಹ್ಯಾಪನ್? ಸೈಂಟಿಫಿಕಲಿ ಹ್ಯಾಸ್ ಇಟ್ ಬೀನ್ ಪ್ರೂವನ್? No, so basically hormonally or any other way, your body is no different. Okay. And a man who likes a woman or a man who likes a man, they have nothing different. They are all the same, their chromosomes, their hormones. So it's just their emotions and attractions towards somebody. ಸೊ ಯಾ ಬಾಯ್ಸ್ ಡೋಂಟ್ ದ ಸೇಮ್ ಪಾಯಿಂಟ್. ಯಾರಾದರೂ ಸ್ವಲ್ಪ ಫೆಮಿನ್ ಇದ್ದಾರೆ ಅಂತ ಗೇ ಅಂತ ಅಸ್ಯೂಮ್ ಮಾಡೋದು ತಪ್ಪು. ಯಾರಾದ್ರು ತುಂಬ ಮ್ಯಾಸ್ಕ್ಯುಲೈನ್ ಇದ್ದಾಗ ಇನ್ನು ಗೇ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋದು ತಪ್ಪು. ಕರೆಕ್ಟ್. ಓಕೆ. ಆಲ್ಸೋ ನಿಮ್ಮ ಸಾಕಷ್ಟು ಪೋಸ್ಟ್ಗಳನ್ನು ನೋಡ್ತಿದ್ದೆ, ಅದರಲ್ಲಿ ಒಂದು ವಿಚ್ ಕಾಟ್ ಮೈ ಅಟೆನ್ಷನ್ ವಾಸ್ ಒಂದು ಫ್ಲಾಗ್ನ ನಿಮ್ಮ ಬ್ಯಾಲ್ಕನಿಯಲ್ಲಿ ಹಾಕ್ತೀರಾ, ಸೇಯಿಂಗ್ ಇದನ್ನು ನೋಡುವಂಥ ನೂರಾರು ಸಾವಿರಾರು ಜನರಲ್ಲಿ ಒಬ್ಬರಿಗೆ ಇಫ್ ದೇ ಫೀಲ್ ಇನ್ಕ್ಲೂಡೆಡ್, ನಾನು ಓಪನ್ ಅಪ್ ಆಗಬಹುದು ಅಂತ, ನಾನು ಈ ಫ್ಲಾಗ್ ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಕ್ಯಾನ್ ಯು ಟೆಲ್ ಅಸ್ ಅಬೌಟ್ ದಟ್ ಫ್ಲಾಗ್? ರೈಟ್. ಸೊ ನಾನು ಪ್ರತಿ ಪ್ರೈಡ್ ಮಂತಲ್ಲಿ ಈ ಫ್ಲಾಗ್ನ ನನ್ನ ಬ್ಯಾಲ್ಕನಿಯಲ್ಲಿ ಹಾಕ್ತೀನಿ. ಯಾಕಂದರೆ ನಂತರ ಎಷ್ಟೋ ಹುಡುಗರಿದ್ದಾರೆ, ಬಟ್ ಯಾರಿಗೂ ಮಾತಾಡೋಕ್ಕೆ ಅವರಿಗೆ ಜನ ಇಲ್ಲ ಆ್ಯಂಡ್ ಎಕ್ಸಾಂಪಲ್ಸೇ ಇಲ್ಲ. ಇವಾಗ ಓಕೆ ಲೆಟ್ ಮಿ ಆಸ್ಕ್ ಯು, ನಿಮ್ಮ ಲೈಫಲ್ಲಿ ಎಷ್ಟು ಜನ ನಿಮಗೆ LGBTQ ಕಮ್ಯುನಿಟಿಯಿಂದ ಗೊತ್ತಿದ್ದಾರೆ? ಸೊ ಐ ಆಮ್ 37 ನೌ. ನನ್ನ 37 ವರ್ಷದಲ್ಲಿ ನಾನು ಒಬ್ಬರನ್ನ ಮೀಟ್ ಮಾಡಿಲ್ಲ ಹೂ ಹ್ಯಾವ್ ಸೆಡ್ ಐ ಆಮ್ ಅ ಗೇ, ಐ ಆಮ್ ಅ ಲೆಸ್ಬಿಯನ್. ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ರಿ, 6ರಲ್ಲಿ ಒಬ್ಬರು LGBTQ ಬಿಲಾಂಗ್ ಮಾಡ್ತಾರೆ. ಆ್ಯಂಡ್ ಓವರ್ ಆಲ್ ನಾನು ಒಂದು ನಂಬರ್ ಕೊಟ್ಟಿದ್ದೆ, 10 crore ಪೀಪಲ್ ಇನ್ ಇಂಡಿಯನ್ ಪಾಪ್ಯುಲೇಷನ್, ಆಲ್ಮೋಸ್ಟ್ 10%. ಹಾಗಾದರೆ ನಮ್ಮ ಸರೌಂಡಿಂಗ್ ಯಾವ ಥರ ಇದೆ, ನಮ್ಮಲ್ಲಿ ಎಷ್ಟು ಶೇಮ್ ಇದೆ ಟುವರ್ಡ್ಸ್ LGBTQ ಕಮ್ಯುನಿಟಿ, ಸೊ ದ್ಯಾಟ್ ಇಷ್ಟು ಜನರಲ್ಲೂ ನೀವು ಒಬ್ಬರನ್ನೇನು ಗೊತ್ತಾ ನಿಮಗೆ? And you are somebody very social, you meet a lot of people. Exactly. And ನಾವು ಕೇಳೋದು ಎಂಥದ್ದು ಗೊತ್ತಾ, ಹಿಂದೆ ಮಾತಾಡ್ತಾರೆ ಗೊತ್ತಾ, ಅವ್ನು ಗೇ ಅಂತೆ, ಅವ್ನು ಲೆಸ್ಬಿಯನ್ ಅಂತೆ, ಅವ್ನು ಬೈಸೆಕ್ಷುಯಲ್ ಅಂತೆ, ಈ ಥರದ್ದು ಕೇಳ್ತೀವಿ ಹೊರತು ದಟ್ ಪರ್ಸನ್ ಓಪನಿಂಗ್ ಅಪ್ ಐ ಹ್ಯಾವ್ ನೆವರ್ ಎವರ್ ಸೀನ್.
ಆ್ಯಂಡ್ ಐ ಥಿಂಕ್ ದಟ್ ಈಸ್ ವೇರ್ ನಾವು ಚೇಂಜ್ ತರಬೇಕು ಅಂದರೆ ಸೊ ವಾಟ್ ಈ ಥರ ಕಾನ್ವರ್ಸೇಷನ್ಸ್ ಆದರೆ ಇಫ್ ನೀವು LGBTQ ಸಪೋರ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಕ್ವಶನ್ ನೋಡ್ಬೇಕು ಸೊ ವಾಟ್ ಹೌದು ಇದ್ರೆ ಏನಾಯಿತು ನಮ್ಗೇನು ಯಾರಿಗಾದ್ರು ಹುಡುಗ ಇಷ್ಟ ಅಂದರೆ ಹುಡುಗಿ ಇಷ್ಟ ಬಾರ್ನ್ ದಟ್ ವೇ. ಅಲ್ಲ ಲೇಡಿ ಗಾಗಾ ಈ ಹಾಡು ಬಾರ್ನ್ ದಟ್ ವೇ ಒಂಥರ ಅನ್ಅಫಿಷಿಯಲ್ ಆಂಥಮ್ ಆಫ್ ದ ಗೇ ಕಮ್ಯುನಿಟಿ ಆಯ್ತಲ್ವಾ? ಹೌದು ಅದರ್ ಫೇವ್ರೆಟ್ ಸಾಂಗ್ಸ್ ಮೋಸ್ಟ್ ದ ಪೀಪಲ್. ಎಸ್ ಎಸ್ ಎಸ್. ಸೊ ಇವಾಗ ನೀವು ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಒಂದು 4 ವರ್ಷದ ಹಿಂದೆ ಓಪನ್ ಅಪ್ ಹೇಗಾಗದು ಅಂತ ಯೋಚನೆ ಮಾಡ್ತಾ ನಿಮಗೆ ನೀವು ಅಕ್ಸೆಪ್ಟೆನ್ಸ್ ತಂದ್ಕೊಳ್ತಾ ಆ ಸೂಯಿಸೈಡಲ್ ಥಾಟ್ಸ್ನ ಹೊಡೆದೋಡಿಸ್ತಾ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಇವತ್ತಿಗೆ ವೆನ್ ಯು ಮೀಟ್ ಪೀಪಲ್ ಅಂಡ್ ಸೇ ಐ ಆಮ್ ಅ ಗೇ ಯೂಶಲಿ ಆ ಫಸ್ಟ್ ರೆಸ್ಪಾನ್ಸ್ ಅಥವಾ ರಿಯಾಕ್ಷನ್ ಹೇಗಿರುತ್ತೆ ನಿಖಿಲ್ ಅವರೇ? ಸೊ ಐ ಥಿಂಕ್ ಟುಡೇ ನನ್ನ ಸರೌಂಡಿಂಗಲ್ಲಿ ಸ್ವಲ್ಪ ಈಸಿ ಇದೆ ಬಿಕಾಸ್ ಆ್ಯಂಡ್ ನಾನು ಏನು ಪಾಯಿಂಟ್ ಮಾಡಿದ್ದೀನಿ ಅಂದರೆ ಎವ್ರಿ ಟೈಮ್ ನಾನು ಯಾರಿಗಾದ್ರೂ ಮೀಟ್ ಆದರೆ ನಾನು ಫಸ್ಟೇ ಹೇಳ್ತೀನಿ ಐ ಆಮ್ ಗೇ. Somehow it's not like I would meet and say they have a gay man, but somewhere I'll make sure that I do that in the first introduction itself. ಆದಾಗ ನಿಮಗೆ ಕ್ಲಿಯರ್ ಆಗಿದೆ ಇವರು ನಿಮ್ಮ ಜೊತೆ ರಿಲೇಷನ್ಶಿಪ್ ಆರ್ ಫ್ರೆಂಡ್ಶಿಪ್ ಮಾಡೋಕ್ಕೆ ಅಗ್ರಿ ಆಗಿದಾರೋ ಇಲ್ಲೋ ಅಂತ. ಸೊ ದಟ್ ನಿಮ್ಮಲ್ಲಿ ಆ ಬರ್ಡನ್ ಇರಲ್ಲ ನೆಕ್ಸ್ಟ್ ಟೈಮ್ ಟು ಕಮ್ ಔಟ್. ಸೊ ಇಫ್ ಯು ಒನ್ಸ್ ಯು ಮೇಕ್ ಅ ಫ್ರೆಂಡ್ಶಿಪ್ and then you have to come out, then it comes with a lot of baggage. Today when I'm meeting you up front, I'm telling you, if you are continuing conversation, if you are being nice to me, now I know that you are somebody who is sensible. ನಿಮಗೆ LGBTQ ಬಗ್ಗೆ ಅವೇರ್ನೆಸ್ ಇದೆ, ನೀವು ಇದ್ರ ಬಗ್ಗೆ ಏನೋ ಮಿಸ್ಕನ್ಸೆಪ್ಷನ್ಸ್ ಇಟ್ಕೊಳಲ್ಲ. ಸೊ ಅದೇ ಥರ ನಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಸೊ ಐ ಫೀಲ್ ದಟ್ಸ್ ಹೌ ನಾನು ನ್ಯಾವಿಗೇಟ್ ಮಾಡ್ಕೊತೀನಿ ಇದನ್ನು. ಸೊ ಆನೆಸ್ಟ್ಲಿ ಏನು ಗೊತ್ತಾ, ಒಂದು ಈ LGBTQIA+ ಕಮ್ಯುನಿಟಿ ಅವರ ಫ್ಯಾಮಿಲೀಸ್ ವಾಟ್ ದೇ ಮೈಟ್ ಗೋ ಥ್ರೂ ಆ್ಯಂಡ್ ಆ ಫ್ಯಾಮಿಲಿಗೆ ಇದನ್ನು ಕನ್ವಿನ್ಸ್ ಮಾಡೋ ಆ ಪ್ರಾಸೆಸ್ಸಲ್ಲಿ ವಾಟ್ ದಿಸ್ ಪರ್ಸನ್ ಮೈಟ್ ಗೋ ಥ್ರೂ ನನಗೆ ಅರ್ಥ ಆಗಿದ್ದು ಅಥವಾ ಕನ್ನಡಿಗರಿಗೆ ಅರ್ಥ ಆಗಿದ್ದು ಸಂಚಾರಿ ವಿಜಯ್ ಅವರ ನಾನು ಅವನಲ್ಲ ಅವಳು ಸಿನಿಮಾದ ಮೂಲಕ, ವಿಚ್ ಇಸ್ ಅನ್ ಅಬ್ಸಲ್ಯೂಟ್ ಮಸ್ಟ್ ವಾಚ್. ಬ್ರಿಲಿಯಂಟ್ ಸ್ಟೋರಿ ಲೈನ್ ಆ್ಯಂಡ್ ಅಷ್ಟೇ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ ಆ ತಲ್ಲಣಗಳನ್ನು, ತಳಮಳ. ಹೇಗೆ ಅಂದರೆ ಅಟ್ರಾಕ್ಷನ್ ಒಂದು ಕಡೆ ಇದೆ, ಮನೆಯಲ್ಲಿ ಥೆರಪಿ ಮೂಲಕ ಅಥವಾ ಅಕ್ಕನ ಕೈಲಿ ಹೇಳಿಸೋದ್ರ ಮೂಲಕ ಅಥವಾ ಇವರು ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ಸರಿ ಮಾಡಬಹುದು ಮಗನ್ನ ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಈ ಥೆರಪಿ ಅಥವಾ ಸ್ಟ್ರಾಂಗ್ ವಿಲ್ ಪವರ್ ವರ್ಕ್ ಆಗತ್ತೆ ಅನ್ಸುತ್ತಾ ನಿಮಗೆ? ನಾನಂತ ಅನ್ಕೊಳ್ಳೋರಿಗೆ ಒಂದೇ ಕ್ವಶನ್ ಕೇಳ್ತೀನಿ, ಒಂದು ವಾರ ಟ್ರೈ ಮಾಡಿ ನೋಡಿ, ಇಫ್ ಯು ಕ್ಯಾನ್ ಬಿ ಗೇ ಫಾರ್ ಅ ವೀಕ್. ಸ್ಟ್ರಾಂಗ್ ವಿಲ್ ಪವರ್ ಅಂತ Yeah. So if you can be a gay for a week, then I can be straight man, then I can try. I will bring an entire community for that therapy, because I mean even American Psychiatric Association has said that this is not a disease to be cured, and no psychologist, and if any psychologist says they can do, they will be behind the bars. I would love to know that. So yes, all these treatments or shop therapies, these do not work. These are illegal, and you're just putting your son's life at risk. Why would you do that as a parent? Nim sexuality, nim success na determine madala. Nim success is irrespective of your sexuality. So be who you are. People will respect you for the work you do. ಆ್ಯಂಡ್ ಆಲ್ಸೋ ವೆನ್ ಚಿಲ್ಡ್ರನ್ ಓಪನ್ ಅಪ್ ಅದನ್ನು ಸಪೋರ್ಟ್ ಮಾಡುವಂಥ ಪೇರೆಂಟ್ಸ್ಗೆ ಹ್ಯೂಜ್ ಥಮ್ಸ್ ಅಪ್, ಬಿಗ್ ರೌಂಡ್ ಆಫ್ ಅಪ್ಲಾಸ್, ಹ್ಯಾಟ್ಸ್ ಆಫ್ ಟು ಯು. Definitely. ರೈಟ್, ಆಫ್ ಕೋರ್ಸ್ ಗೊತ್ತು ನಮಗೆ ದಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಿಕಾಸ್ ಅವ್ರೇನೋ ಅನ್ಕೊಂಡಿರ್ತಾರೆ ಇನ್ನೇನೋ ಅವ್ರಿಗೊಂದು ಶಾಕರ್ ಥರ ಬರಬಹುದು. ಬಟ್ ದೆನ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ನನ್ನ ಮಗ ಅಥವಾ ಮಗಳು ಹಿ ಆರ್ ಶಿ ಹ್ಯಾಸ್ ಚೂಸನ್ ಅವರ್ ಪಾತ್ ಆಫ್ ಹ್ಯಾಪಿನೆಸ್ ಅಂತ. ಆಮೇಲೆ ಎಲ್ಲ ತಂದೆ ತಾಯಂದಿಗೂ ನನ್ನ ಮಕ್ಕಳು ಹ್ಯಾಪಿಯಾಗಿರ್ಬೇಕು ಅನ್ನೋದು ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಅವ್ರು ಹ್ಯಾಪಿಯಾಗಿರ್ಬೇಕು ಅಂದರೆ ನನಗೆ ಬೇಕಾಗಿದ್ದು ಮಾಡಬೇಕಾ, ಅವ್ರಿಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಬೇಕಾ ಅನ್ನೋದನ್ನ ಕ್ವೆಶ್ಚನ್ ಮಾಡಿಕೊಂಡು ವೆನ್ ದ ಅಕ್ಸೆಪ್ಟ್. ಆ್ಯಂಡ್ ಇವತ್ತು ನೀವೇನು ಹೇಳಿದ್ರಿ, ನನ್ನ ತಂದೆ ತಾಯಿ ಅಯ್ಯೋ ಅವತ್ತು ನಾನು ಯಾಕೆ ಬೇಜಾರು ಮಾಡ್ಕೊಂಡೆ ಅನ್ನೋ ಲೆವೆಲ್ಗೆ ದೇ ಆರ್ ಹ್ಯಾಪಿ ಇವತ್ತು ಅಂತ. ಪ್ಲೀಸ್ ಅವ್ರ ಹೆಸರುಗಳನ್ನ ತಗೊಳ್ಳಿ, ಸೊ ವಿ ಕ್ಯಾನ್ ಥ್ಯಾಂಕ್ ದೆಮ್ ಇನ್ ಫ್ರಂಟ್ ಆಫ್ ಕ್ಯಾಮರಾ. Yeah, my father name is Prakash Chand and Noman ಹೆಸರು ಸಂತೋಷ್ ಬಾಯಿ ಅಂತ. ಸೋ ನೈಸ್. ಸೊ ಅವ್ರ ಬಗ್ಗೆ ನನಗೆ ಈ ಕ್ವಾಲಿಟಿ ತುಂಬ ಇಷ್ಟ. ಅವ್ರು ಯಾವತ್ತೂ ಬೇಗ ರಿಯಾಕ್ಟ್ ಮಾಡಲ್ಲ, ಅವ್ರು ಟೈಮ್ ತೊಗೊಂಡು ಅರ್ಥ ಮಾಡ್ಕೊಳಕ್ಕೆ, ವೆರಿ ರೆಸ್ಪೆಕ್ಟ್ಫುಲಿ. ಆ್ಯಂಡ್ ದಟ್ ಈಸ್ ವಾಟ್ ಐ ವಾಂಟ್ ಆಲ್ ದ ಪೇರೆಂಟ್ಸ್ ಟು ಡೂ. ನೀವು ಹೇಳ್ತೀರಾ ನಿಮಗೆ ಇಂಪಾರ್ಟೆಂಟ್ ಏನು, ನಿಮ್ಮ ಮಕ್ಳಿಗೆ ಖುಷಿ, then give it some time. Try to understand what they are going through. And I think empathy, ಅದೊಂದು ಇದ್ದರೆ ಸಾಕು ಪೇರೆಂಟ್ಸಲ್ಲಿ, ಆ್ಯಂಡ್ ಯುವರ್ ಸನ್ ವಿಲ್ ಅಚೀವ್ ಗ್ರೇಟ್ ಸಕ್ಸಸ್. ಕರೆಕ್ಟ್. And I think examples ತುಂಬ ಕಡಿಮೆ ಇದೆ for success stories of LGBTQI. So I'll tell you some people. Yes, please. Like Apple CEO, ಹಾ. Tim Cook. He's a gay man.
ಇಂಡಿಯಾದಲ್ಲಿ ರಾಧಿಕಾ ಪಿರಾಮಲ್ VIP ಚೇರ್ಮನ್, VIP ಸುಟ್ಕೇಸ್ ಬ್ರ್ಯಾಂಡ್. ಸೊ ಅವರು ಲೆಸ್ಬಿಯನ್ ಲೇಡಿ. ದೆನ್ ಪೊಲಿಟಿಕ್ಸ್ ಅಲ್ಲಿ ನಮ್ಗೆ ಅನೀಶ್ ಗವಾಂಡೆ ಅಂತ ಇದ್ದಾರೆ, ಅವ್ರು ಸಮಾಜವಾದಿ ಪಾರ್ಟಿ ಸ್ಪೋಕ್ಸ್ ಪರ್ಸನ್. ನೆಕ್ಸ್ಟ್ ಬಿಸ್ನೆಸ್ ಅಲ್ಲಿ ಲಲಿತ್ ಗ್ರೂಪ್ ಇದೆ. ಸೊ ಅವರು ಬಿಗ್ಗೆಸ್ಟ್ LGBTQ ಫೌಂಡೇಶನ್ ಅನ್ನು ಮಾಡ್ತಾರೆ, ಕೇಶವ್ ಸೂರಿ ಫೌಂಡೇಶನ್ ಅಂತ. ಸೊ ಇಫ್ ಯು ಆರ್ ಸಂಬಡಿ ಫ್ರಮ್ LGBTQI community and if you are looking for work, it is the best place to go and approach. And best part is a lot of multinationals. Ivaga Google, Infosys, and many companies. There's a long list. They all support LGBTQI. So if anybody is looking for work, they can always approach these companies and find work and be their authentic self. ಆಲ್ಸೋ ಐ ಥಿಂಕ್ ಬೆಂಗಳೂರಲ್ಲಿ ಒಂದು 30 ವರ್ಷದ ಹಳೆ ಗ್ರೂಪ್ ಇದೆ, ಗುಡ್ ಆಸ್ ಯು. Right. G stands for good, A stands for as, Y stands for you. Right. ಗೆ ಅಕ್ರೋನಿಮ್, ಅದು ನಾವು ಗುಡ್ ಆಸ್ ಯು ಅಂತಾನೂ ಕರಿಬಹುದು. ಅಂಡ್ ಈ ತರ ಇನ್ಯಾವ್ಯಾವ ಗ್ರೂಪ್ಸ್ ನ ಪೀಪಲ್ ಕ್ಯಾನ್ ರೀಚ್ ಔಟ್? ಅಂದ್ರೆ ಇವತ್ತು ನೀವು ಹೇಳಿದ್ರಿ ಈ ಗ್ರೂಪ್ಸ್ ನ ರೀಚ್ ಔಟ್ ಆಗಬಹುದು, ಬಟ್ ದೆನ್ ಇಟ್ಸ್ ಸೋ ಡಿಫಿಕಲ್ಟ್ ಟು ಇವನ್ ಫೈಂಡ್ ಔಟ್. ಆ ಗ್ರೂಪ್ ಹೆಸರು ಗೊತ್ತಿಲ್ಲದೆ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಫೈಂಡ್ ಔಟ್. True. Here in Bangalore, every weekend we have Bangalore front runners where they can meet. Second thing, as I told you, As Good As You, a support group. You can also go for treks and traveling. There's a beautiful group called Out and About. From years, they are traveling, they are creating queer travel. It's a queer travel group. So it's a beautiful place. You can plan your treks and connect with fellow queers. And to all the people who make judgments about LGBTQIA, ನಾನು ಹೇಳ್ತೀನಿ, ನೀವು ನೋಡ್ತಾ ಇರೋದು ಮೀಡಿಯಾದಲ್ಲಿ ಎಲ್ಲ ರಾಂಗ್ ರೆಪ್ರೆಸೆಂಟೇಷನ್ ನಮ್ಮ ಬಗ್ಗೆ. ಮೀಟ್ ರಿಯಲ್ ಕ್ವಿಯರ್ ಪೀಪಲ್ಸ್, ನಿಮಗೆ ಅರ್ಥ ಆಗುತ್ತೆ ನಾವು ನಿಮ್ಮಿಂದ ಏನು ಡಿಫ್ರೆಂಟ್ ಇಲ್ಲ, ವಿ ಆರ್ ಆಲ್ ಜಸ್ಟ್ ದ ಸೇಮ್. ಅಂಡ್ ಸಾಕಷ್ಟು NGOs ಗಳು ಕೂಡ ಇದೆ ವಿಚ್ ಆರ್ ಸಪೋರ್ಟಿಂಗ್. ಡು ಯು ವಾಂಟ್ ಟು ನೇಮ್ ಅ ಫ್ಯೂ? ಓಕೆ, ಅಮಾಂಗ್ ದ NGOs there is something called Rahi. ಅವರು ನಿಮಗೆ ಶೆಲ್ಟರ್ ರಿಲೇಟೆಡ್ ಇಶ್ಯೂಸ್ ಆರ್ ಈವನ್ ಲೀಗಲ್ ಪ್ರೊಟೆಕ್ಷನ್. ದೆನ್ there is Solidarity Foundation, ಸಂಗಮ ಫೌಂಡೇಶನ್. ಸೊ ನಿಮಗೆ ಯಾವುದೇ ತೊಂದರೆ ಇರಲಿ, ಈವನ್ ಪೊಲೀಸಿಂದ ತುಂಬ ಟೈಮ್ ಪೊಲೀಸ್ ಕಡೆಯಿಂದನೂ ನಮಗೆ ಹರಾಸ್ಮೆಂಟ್ ಬರುತ್ತೆ. ವೆನ್ ವಿ ಕಂಪ್ಲೇನ್ ಅಬೌಟ್ ಸಮ್ ಸೆಕ್ಷುವಲ್ ಹರಾಸ್ಮೆಂಟ್ ಆರ್ ಸಂಬಡಿ ಬುಲಿಂಗ್ ಅಸ್. ಸೊ ಈವನ್ ಇನ್ ಸಚ್ ಕೇಸ್ ದೇರ್ ಇಸ್ CSMR ಫೌಂಡೇಶನ್. ಸೊ ನೀವು ಅವ್ರಿಗೂ ರೀಚ್ ಔಟ್ ಮಾಡ್ಬೋದು, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ದ್ಯಾಟ್ ನಿಮಗೆ ರೈಟ್ ಡೈರೆಕ್ಷನ್ ಕೂಡ ಕೊಡ್ತಾರೆ. ಆ್ಯಂಡ್ ಬಿಕಾಸ್ ಲಾಟ್ ಆಫ್ ಟೈಮ್ಸ್ ಯು ಕ್ಯಾನ್ ಗೋ ಟು ಯುವರ್ ಫ್ಯಾಮಿಲಿ, ಯುವರ್ ಫ್ರೆಂಡ್, ಬಿಕಾಸ್ ಯು ಆರ್ ನಾಟ್ ಔಟ್ ಅಬೌಟ್ ಯುವರ್ ಸೆಕ್ಷುವಾಲಿಟಿ. ಸೊ ಈ ಕೇಸಸಲ್ಲಿ ರೀಚಿಂಗ್ ಟು ದಿಸ್ ಫೌಂಡೇಶನ್ ವುಡ್ ಹೆಲ್ಪ್ ಯು ಸೇಫ್, ವಿಲ್ ಹೆಲ್ಪ್ ಯು ವಿತ್ right direction and a safe space for you. Okay. So let me tell you, okay, December 7th. So mark the dates. December 7th is Number Pride. And Pride Bengaluru ಆಗ್ತಿರೋದು 2008 ಇಂದ, and it is done by CSMR group. November ನಮ್ಮ ಕರ್ನಾಟಕ ರಾಜ್ಯೋತ್ಸವ. So November month is considered as Pride month of Karnataka. So ಇದರಲ್ಲಿ first thing, you can always attend Pride. But a lot of people has this conception that ನಾನು Pride ಅಲ್ಲಿ ಬಂದರೆ ನನ್ನ sexuality ಜನರಿಗೆ ಗೊತ್ತಾಗ್ಬಿಡುತ್ತೆ. And okay, then there is second level is community, how to meet people who are gay if you don't want to be part of any of these dating apps. Then one beautiful place is Bangalore Front Runners. E group every Sunday without fail there are it's more like a run club. So ಎಲ್ಲರೂ ಕಬ್ಬನ್ ಪಾರ್ಕಲ್ಲಿ ಮೀಟ್ ಆಗ್ತಾರೆ ಒಂದು ಪಾಯಿಂಟಲ್ಲಿ. ದೆನ್ 4 to 5 kilometers 3 kilometers ರನ್ಗೆ ಹೋಗ್ತಾರೆ. ದೆನ್ ದೇ meet, they said go for breakfast. So it's a very beautiful club. You don't have to pay anything. So it is inclusive and anybody can access it. Then similarly, Good As You, this 30-year-old foundation. So they provide support, counselor. They are more like a support group. ಅವರು ಕೌನ್ಸಿಲಿಂಗ್ ಸರ್ವಿಸಸ್ ಕೊಡ್ತಾರೆ. ನೆಕ್ಸ್ಟ್ ನಿಮಗೆ ಸೊ ಅವ್ರದ್ದು ಆನ್ಲೈನ್ ಮೀಟಿಂಗ್ಸ್ ಕೂಡ ಆಗುತ್ತೆ, ಆಫ್ಲೈನ್ ಮೀಟಿಂಗ್ಸ್ ಕೂಡ ಆಗುತ್ತೆ, ವೇರ್ ಯು ಕ್ಯಾನ್ ಮೀಟ್ ಅದರ್ ಕ್ವಿಯರ್ಸ್. ಸಮ್ಟೈಮ್ಸ್ ಈವನ್ ಪೇರೆಂಟ್ಸ್ ಗ್ರೂಪ್ ಮೀಟಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಸೆಕ್ಷುವಾಲಿಟಿಯಲ್ಲಿ ಹೇಳ್ಕೊಳೋದು ಬೇಕಾಗಿಲ್ಲ, ನೀವು ನಿಮ್ಮ ಫ್ರೆಂಡ್ಗೋಸ್ಕರನೂ ಬರ್ಬೋದು, ನೀವಾಗೆ ಬರ್ಬೋದು. ಆ್ಯಂಡ್ ದೀಸ್ ಆರ್ ಫ್ರೀ ಆಕ್ಸೆಸ್ ಫಾರ್ ಎವ್ರಿ ಒನ್. ಸೊ ದೀಸ್ ಆರ್ ವೆರಿ ಬ್ಯೂಟಿಫುಲ್ ಇನಿಷಿಯೇಟಿವ್ಸ್. And then if you're just looking for community and then willing to pay for, with more than will, if you're able to pay for them, there are, every weekend we have gay parties which are hosted by Dude Party. Then there are multiple Thursdays I think drag nights ಇರುತ್ತೆ, Saturdays dude parties ಇರುತ್ತೆ. ಸೊ ಈ ಅಂಬ್ರೆಲಾ ಥಾಟ್ ಇಟ್ಟಿರೋ ಹೆಸರೇ ಇಟ್ ಸೋ ಕ್ರಿಯೇಟಿವ್, ಬೆಂಗಳೂರು. GAY ಮಧ್ಯದಲ್ಲಿ ಬರುತ್ತೆ, ಈ ಕಡೆ ಬೆನ್ ಅಂಡ್ ಆ ಕಡೆ ಊರು. ಸೊ ಒಂದ್ ದಿವಸ ನಾನು ಹಾಗೆ ಕುಂತಿದ್ದೆ, ಥಾಟ್ ಬಂತು ಲೈಕ್ ಬೆಂಗಳೂರು ಇಸ್ gay not just because of the pink flowers but because of the queer activities. And I feel Bengaluru is quite a safe space for queers, and it should grow, and more
people should join and also feel comfortable and authentic. And I'm glad like Bengaluru has this so that some people where there is a lot of discrimination outside can find some safe space for themselves. ಐ ಥಿಂಕ್ ಬೆಂಗಳೂರಲ್ಲಿ ಅಕ್ಸೆಪ್ಟೆನ್ಸ್ ಬರೀ ಇದು ಒಂದಕ್ಕೆ ಅಲ್ಲದೆ ಆಲ್ಮೋಸ್ಟ್ ಎಲ್ಲದಕ್ಕೂ ಇದೆ. ಇಟ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸಸ್ ಅನ್ಬಹುದಾ? ಎನಿವೇ, ನನ್ನ ನೆಕ್ಸ್ಟ್ ಕ್ವೆಶ್ಚನ್ಗೆ ಉತ್ತರ ಕೊಡೋದ್ರ ಮೂಲಕ ನೀವು ಇದಕ್ಕೂ ಉತ್ತರ ಕೊಡ್ತೀರಾ? ಓಕೆ. ಒಂದು 2024 ರಿಸರ್ಚ್ನ ಪ್ರಕಾರ 79% ಆಫ್ ಗೇ ಮೆನ್ ಆ್ಯಂಡ್ 44% ಆಫ್ ಬೈಸೆಕ್ಷುವಲ್ ಮೆನ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ವರ್ಬಲ್ ಅಬ್ಯೂಸ್ ಅಥವಾ ಫಿಸಿಕಲ್ ಅಬ್ಯೂಸ್, ಯಾವುದೇ ಒಂದು ಫಾರ್ಮಲ್ಲಿ. ಓಕೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಸೋ ಫಾರ್ ಅಂತ? ಯಾಕಂದರೆ ಸಾಕಷ್ಟು ರಿಸರ್ಚ್ಗಳು ಆಲ್ಸೋ ಪ್ರೂವ್ ಮಾಡಿದೆ ದಟ್ ಭಾರತದಲ್ಲಿನ ಪರ್ಸೆಂಟೇಜ್ ಆಫ್ ಅಕ್ಸೆಪ್ಟೆನ್ಸ್ ಟುವರ್ಡ್ಸ್ LGBTQIA+ ಕಮ್ಯುನಿಟಿ ವರ್ಷದಿಂದ ವರ್ಷಕ್ಕೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಅದೇ. ಸೊ ಬೇಸಿಕಲಿ ನಮಗೆ ಗೊತ್ತಾಗೋ ಯಾವುದೇ ಮಗುಗೆ ತಮಗೆ ಗೊತ್ತಾಗೋ ಮುಂಚೆ ಫಾರ್ ಫ್ರೆಂಡ್ಸ್ಗೆ ಗೊತ್ತಾಗಿರುತ್ತೆ. ಹುಡುಗರೇ ನಿಮಗೆ ಬೇರೆ ಬೇರೆ ಹೆಸರಿಂದ ಕರೆಯೋದು ಶುರು ಮಾಡಿಬಿಡ್ತಾರೆ. ಸೊ ಅಬ್ಯೂಸ್ ಸ್ಟಾರ್ಟ್ಸ್ ಅಟ್ ಅ ವೆರಿ ಅರ್ಲಿ ಏಜ್. ಆ್ಯಂಡ್ ಯಪ್, ದ ಫ್ಯಾಕ್ಟ್ಸ್ ಆರ್ ರಿಯಲಿ ಟ್ರೂ ಬಿಕಾಸ್ I have gone through and most people go through a lot of verbal abuse. And also, no matter what opinion you give, people make whatever kind of comments they want to because it seems like a very easy target. And the reason is we think culturally it is wrong. The fact is this is not culturally wrong. Abusing somebody is culturally wrong. But ಆ ವಿಷಯ ಜನ ಮರ್ತೋಗ್ಬಿಡ್ತಾರೆ. They think that just because they are straight ಅವ್ರು ಇನ್ನೂ ಸಮಾಜದಲ್ಲಿ ಏನೋ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ. The fact is your sexuality is just a sexuality. It can't make you great or anyone any smaller. And that is the message which I always tell people. So never think that you have to be too proud just because you're straight, and never think a gay man is any less. ಈವೆನ್ ಸೆಟ್ ಇದನ್ನ ಜನ ಅರ್ಥ ಮಾಡಿಕೊಂಡು ಇದು ರಿಯಾಕ್ಟ್ ಆ್ಯಂಡ್ ರೆಸ್ಪಾಂಡ್ ಅಪ್ರೋಪ್ರಿಯೇಟ್ಲಿ ತುಂಬ ಚೆನ್ನಾಗಿರುತ್ತೆ, ರೈಟ್? ಯಾಕಂದರೆ ಈ ಪ್ರಪಂಚ ಅನ್ನೋದು ಎಲ್ಲರಿಗೂ, ಇದು ಯಾರೊಬ್ಬರ ಸ್ವತ್ತು ಅಲ್ಲ, ಇದು ಎಲ್ಲರ ಸ್ವತ್ತು. ಎಲ್ಲರಿಗೂ ಇಲ್ಲಿರೋದಕ್ಕೆ ಅಧಿಕಾರ ಇದೆ. ಆ್ಯಂಡ್ ಆಸ್ ಲಾಂಗ್ ಆಸ್ ಯಾವುದೇ ಒಂದು ಇಲ್ಲಿಗಲ್ ಆಕ್ಟಿವಿಟೀಸು, ಇನ್ಯಾರಿಗೂ ಒಂದು ಮೋಸನೋ ಅನ್ಯಾಯನೋ ದರೋಡೆನೋ ಮಾಡದೇ ಇರೋವರೆಗೂ ನಮ್ಮ ಲೈಫ್ ನಾವು ಲೀಡ್ ಮಾಡ್ತಿರೋದು, ಇನ್ಯಾರಿಗೂ ಅದು ತೊಂದರೆ ಆಗಬಾರ್ದು, ರೈಟ್? ಆ್ಯಂಡ್ ನಿಮ್ಮ ಲೈಫ್ ಸಚ್ ಅ ಬಿಗ್ ಇನ್ಸ್ಪಿರೇಷನ್. ವೆರಿ ಫನಿ ಥಿಂಗ್ ಇಸ್, ನನಗೆ ಅನ್ಸುತ್ತೆ LGBTQIA ರೈಟ್ಸ್ ಇಲ್ಲದೆ, ಪಾಲಿಸೀಸ್ ಇಲ್ಲದೆ ಅವರು ಕಲ್ಚರ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ. ಬಟ್ ದ ಫ್ಯಾಕ್ಟ್ ಈಸ್ ನೀವು ಕಲ್ಚರ್ನ ಸೇವ್ ಮಾಡ್ತಾ ಅಂತ ಏನು ಅನ್ಕೊಳ್ತಾ ಇದ್ದೀರಾ ಅದರಲ್ಲಿ ಮೋಸನೇ ಜಾಸ್ತಿ ಆಗೋದು. ಇವಾಗ ನೀವು ಹೇಳ್ತಾರೆ LGBTQIA ರೈಟ್ಸ್ ಇಲ್ಲ. ಇವಾಗ 2018 ಇರಲಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಇವಾಗ ಹೇಗೆ ಬಂದಿರ್ತಿದ್ದೆ ಅಂದರೆ ನಾನು ಮದುವೆ ಆಗಿರೋದು ಒಬ್ಳು ಹುಡುಗಿ ಜೊತೆ ಹೆಣ್ಮಕ್ಳ ಜೊತೆಗೆ ನಾನು ಬಂದಿರ್ತಿದ್ದೆ. ನಾನು ಹೇಳ್ತಾ ಇದ್ದೆ ಆಜೆ ಸಜನಿರೇ, ಹೌದು LGBTQI ತುಂಬ ತಪ್ಪು, ಇದೆಲ್ಲ ವೆಸ್ಟರ್ನ್ ಕಲ್ಚರು, ನೋಡಿ ನಾನು ಯಾವ ಥರ ಮದುವೆ ಆಗಿದ್ದೀನಿ. ಈ ಥರ ಸುಳ್ಳು ನಿಮಗೆ ಇಷ್ಟನಾ? ಈ ನಿಜವಾದ ಅಥೆಂಟಿಕ್ ಲೈಫ್, ಇದರಲ್ಲಿ ಯಾರ ಜೀವನನೂ ಹಾಳಾಗಲ್ಲ, ನೀವು ನಿಮ್ಮ ಖುಷಿಯಾಗಿ ಬದುಕ್ತೀರಾ, ಬೇರೆಯವ್ರ ಜೀವನನೂ ಹಾಳಾಗಿಲ್ಲದೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ವಾಟ್ ಪೀಪಲ್ ವಿಲ್ ಗೆಟ್. ಅದು ಜನ ಅರ್ಥ ಮಾಡ್ಕೊಡಲ್ಲ. ನಿಮ್ಮ ಹೇಟಿಂದ ನಿಮಗೆ ಲಾಸ್ ಆಗ್ತಾ ಇರೋದು ನನಗಲ್ಲ, ನನಗೂ ಆಗುತ್ತೆ ಡೆಫಿನೆಟ್ಲಿ. ನೀವು ಹೇಟಿಂದ ಐ ವಿಲ್ ಬಿ ಲಿವಿಂಗ್ ಡಬಲ್ ಲೈಫ್. ಬಟ್ ದ ಫ್ಯಾಕ್ಟ್ ಇಸ್, ಬಟ್ ವಾಟ್ ಆರ್ ಯು ವಿನಿಂಗ್ ಬೈ ಹೇಟಿಂಗ್ ಅಸ್? ಫೇಕ್ ಎನ್ವಿರಾನ್ಮೆಂಟ್ ಯಾರಿಗೂ ಬೆನಿಫಿಟ್ ಆಗಲ್ಲ, ಪೇರೆಂಟ್ಸ್ಗೂ ಆಗಲ್ಲ. ಬಿಕಾಸ್ ನೀವು ಫ್ಯಾಮಿಲಿ ಫೋರ್ಸ್ಗೆ ಪ್ರೆಷರ್ಗೆ ಮದುವೆ ಆದ್ರೂ, ಮದುವೆ ಮಾಡ್ಕೊಂಡು ಒಂದು ಮಗು ಮಾಡ್ಕೊಂಡ್ರು, ನಾ ಹೇಳೋದು ನಿಮ್ಮ ಅಟ್ರಾಕ್ಷನ್ ಯಾವಾಗಲೂ ಟುವರ್ಡ್ಸ್ ಮೆನ್ ಇರುತ್ತೆ. ಡೆಫಿನೆಟ್ಲಿ. ಆ್ಯಂಡ್ ದೆನ್ ಯು ಆರ್ ಚೀಟಿಂಗ್ ಆನ್ ಯುವರ್ ವೈಫ್. ದಟ್ಸ್ ಸೋ ಪ್ರಾಬ್ಲಮ್ಯಾಟಿಕ್. ದೆನ್ ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ದೆನ್ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ಸ್. Somebody meets somebody and then the blackmailing starts and their life is ruined. I mean, the world is cruel, and by not having rights, it's just getting worse. You are giving possibility criminalsಗೆ ಅದರದ್ದು ಅಡ್ವಾಂಟೇಜ್ ತೊಗೊಳಕ್ಕೆ. ಯಾಕಂದರೆ ಎಷ್ಟೊಂದು ಕೇಸಸ್ ಬರುತ್ತೆ. ಡೇಟಿಂಗ್ ಆ್ಯಪಲ್ಲಿ ಜನ ಒಬ್ಬರಿಗೆ ಮೀಟ್ ಆಗ್ತಾರೆ, ದೆನ್ ಫೋಟೋಸ್ ಕ್ಲಿಕ್ ಮಾಡ್ತಾರೆ, ದೆನ್ ಹೇಳ್ತಾರೆ ನಿಮ್ಮ ಫ್ಯಾಮಿಲಿಗೆ ಹೇಳ್ಬಿಡ್ತೀನಿ ನನಗೆ ಅಂತ. ಅದಾದಮೇಲೆ ನಿಮ್ಮ ಫ್ಯಾಮಿಲಿದೆ ದುಡ್ಡು ಎಲ್ಲ ಅವರಿಗೆ ರ್ಯಾನ್ಸಮ್ ಥರ ಹೋಗುತ್ತೆ. ಯಾರು ಗೆಲ್ಲು ಯಾರು ಸೋಲು. ಸೊ ಟುಗೆದರ್ ಆಸ್ ಅ ಸೊಸೈಟಿ ವಿ ಬೈ ನಾಟ್ ಗಿವಿಂಗ್, ದೀಸ್ ಆರ್ ಹ್ಯೂಮನ್ ರೈಟ್ಸ್. ಇವಾಗ ನಾನು ಟ್ಯಾಕ್ಸ್ ಕೊಡ್ತೀನಿ, ನೀವು ಟ್ಯಾಕ್ಸ್ ಕೊಡ್ತೀರಾ, ಬಟ್ ನಿಮಗೆ ಮ್ಯಾರೇಜ್ ರೈಟ್ ಇದೆ, ನಿಮಗೆ ಅಡಾಪ್ಷನ್ ರೈಟ್ ಇದೆ, ನಿಮಗೆ ಸರಗಿಸಿ ರೈಟ್ ಕೂಡ ಇದೆ, ಆದರೆ ನನಗಿಲ್ಲ. ಇದು ಯಾವ ಥರ ನ್ಯಾಯ? ಆ್ಯಂಡ್ ಈ ರೈಟ್ಸ್ ಇಲ್ಲದೆ ಇಫ್ ನೈನ್ ಲೈಫ್ ಎಫೆಕ್ಟ್ ಆದರೆ ಬೇರೆಯವ್ರ ಲೈಫ್ ಕೂಡ ಅಫೆಕ್ಟ್ ಆಗುತ್ತೆ. ಯಾಕಂದರೆ ಹ್ಯಾಪಿನೆಸ್ ರೆಸಿಪ್ರೊಕೇಟ್ಸ್, ಆ್ಯಂಡ್ ಇಫ್ ಸಂಬಡಿ ಈಸ್ ಇನ್ ಪೇನ್, ಯು ಆರ್ ಆಲ್ಸೋ ಗನ್ ಫೇಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ದರ್ ಪೇನ್. ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಂಥ ಒಂದು ಟ್ರೆಡಿಷನಲ್ ಜೈನ್ ಫ್ಯಾಮಿಲಿನಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ಕಳೆದ ಒಂದು 10-11 ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ. ಆ್ಯಂಡ್ ಥ್ಯಾಂಕ್ಸ್ ಟು
this one thing which happened in 2018, decriminalization of IPC section 377. ಸಾಕಷ್ಟು ಜನರಿಗೆ ಓಪನ್ ಅಪ್ ಆಗೋದಕ್ಕೊಂದು ಅವಕಾಶ ಸಿಕ್ತು. ಬಟ್ ಸ್ಟಿಲ್ ಆ ಸೊಸೈಟಲ್ ಪ್ರೆಷರ್ ಇಂದ ಇನ್ನೂ ಎಷ್ಟೆಷ್ಟೋ ಜನ ಓಪನ್ ಅಪ್ ಆಗಿಲ್ಲ. ಬಟ್ ಯು ಡಿಸೈಡೆಡ್ ಟು ಓಪನ್ ಅಪ್. ಯಾಕಂದ್ರೆ ನಾನು ಮತ್ತೊಬ್ಬರ ಜೀವನನೂ ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಅಂಡ್ ಓಪನ್ ಅಪ್ ಆಗಿದ್ದಷ್ಟೇ ಅಲ್ಲದೆ ಇವತ್ತಿನ ದಿನ ಭಾರತವನ್ನ ವರ್ಲ್ಡ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಈ ಜರ್ನಿ ಹೌ ಡಿಡ್ ಇಟ್ ಬಿಗಿನ್ ಅಂಡ್ ಹೌ ಡಿಡ್ ಇಟ್ ಹ್ಯಾಪನ್? ಬಿಕಾಸ್ ಯುವರ್ ಟ್ರಾನ್ಸ್ಫರ್ಮೇಷನ್ ಇಸ್ ಅಮೇಸಿಂಗ್. ನಾನು ಹೇಳ್ತಾ ಇದ್ದೆ, ನಿಮ್ಮ ಫಸ್ಟ್ ವಿಡಿಯೋ ಆನ್ ಸೋಷಿಯಲ್ ಮೀಡಿಯಾಗೂ ಅಥವಾ ಫಸ್ಟ್ ಪೋಸ್ಟ್ ಆನ್ ಸೋಷಿಯಲ್ ಮೀಡಿಯಾಗೂ ಇವತ್ತಿಗೂ the transformation is like really amazing. How did it happen? So basically, I think this is also very true. ನೀವು ಮೆಂಟಲಿ ಎಲ್ಲೋ ಕೊರಗ್ತಾ ಇದ್ದಾಗ ನೀವು ಸೆಲ್ಫ್ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೆಕ್ಷುಯಾಲಿಟಿ ಥಾಟ್ ನಿಮ್ಮನ್ನ ಯಾವಾಗಲೂ ಕನ್ಸರ್ನ್ ಮಾಡ್ತಾನೆ ಇರುತ್ತೆ. ಸೊ ಫಾರ್ ಮೀ, ಒನ್ಸ್ ಐ ಅಕ್ಸೆಪ್ಟೆಡ್ ಮೈ ಸೆಕ್ಷುಯಾಲಿಟಿ, ಲೈಫ್ ಚೇಂಜ್ ಇನ್ ಅ ವೆರಿ ಡಿಫ್ರೆಂಟ್ ಟ್ಯಾಂಜೆಂಟ್. ನನ್ನ ಜನರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಬಗ್ಗೆ ಮುಗೀತು. ದೆನ್ ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಮೈ ಸೆಲ್ಫ್. And once you start respecting, you start taking care of yourself, and that's how the journey improved. And I saw a lot of people are getting inspired by my journey, and then I started creating more awareness content. Janrige Bengaluru gay community ಬಗ್ಗೆ education, information, ಆಮೇಲೆ acceptance ಬಗ್ಗೆ videos. ಇದರಿಂದ ತುಂಬ ಜನರ ಲೈಫ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಅದು ನನಗೆ ಸ್ವಲ್ಪ ಮೋಟಿವೇಶನ್ ಕೊಡ್ತು. ದೆನ್ ಐ ವಾಂಟೆಡ್ ಟು ಡೂ ಮೋರ್. ಆ್ಯಂಡ್ ವೆನ್ ಐ ಕೇಮ್ ಟು ನೋ ಅಬೌಟ್ ದ ಪ್ಯಾಜೆಂಟ್, ನನಗೆ ಅನಿಸ್ತು ನನ್ನ ವಿಸಿಬಿಲಿಟಿ ಕಾರ್ಯ ಹೇಗೆ ನಾನು ಕಮ್ಯುನಿಟಿ ಗ್ರೋ ಮಾಡಬೇಕು, ಕಮ್ಯುನಿಟಿ ಬಗ್ಗೆ ಅವೇರ್ನೆಸ್ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೆ. ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ, ಅದರಿಂದ ನಾನು ಇದರಲ್ಲಿ ಭಾಗವಹಿಸಿದೆ. ಸೊ ನೈಸ್. ಸೊ ಟಾಪ್ 8 contestants ಅಲ್ಲಿ ನೀವಿರೋದು? ಸೊ ಇವಾಗ ಟಾಪ್ 14 countries. So around 14 countries. But I saw your name in the list of top 8 contestants. ಅದು ಟಾಪ್ 8 ವೋಟಿಂಗ್ ಪ್ರಕಾರ. ಎಸ್. ಸೊ ಟಾಪ್ 8 contestants ಅಲ್ಲಿ ನಿಮ್ಮನ್ನ ನೋಡಿದ್ದು ಇಂಡಿಯಾ ದಿಂದ ನಿಖಿಲ್ ಜೈನ್ ಅಂತ. ದಟ್ ಮೇಡ್ ಇಸ್ ವೆರಿ ಹ್ಯಾಪಿ. ನಿಖಿಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದು ಫಾರ್ ಓಪನಿಂಗ್ ಅಪ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ನೂ ಸಾಕಷ್ಟು ಜನರಿಗೆ. ಆ್ಯಂಡ್ ಅವರಲ್ಲಿ ಆ ಒಂದು ನೀವು ಏನು ಹೇಳಿದ್ರಲ್ಲ, ಸೂಸೈಡಲ್ ಥಾಟ್ಸ್ ಕ್ರಾಸ್ ಮೈ ಮೈಂಡ್ ಅಂತ. ಯಾರೇ ಆಗಲಿ, ಬಿಫೋರ್ ದೇ ಥಿಂಕ್ ಟ್ವೈಸ್ ಅಬೌಟ್ ಇನ್ ಯಾವುದೇ ಒಂದು ಬೇರೆ ಥರದ ರೆಸ್ಪಾನ್ಸ್ ಟು ದಿಸ್ ಅಕ್ಸೆಪ್ಟೆನ್ಸ್ ಇಲ್ಲೇ ಇರುವಂಥ ಪ್ರಪಂಚದಲ್ಲಿ ಮೇ ಬಿ ನಿಮ್ಮ ಕಥೆ ಅವ್ರಿಗೆ ತುಂಬ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಓಕೆ, ನಾನು ಟ್ರೈ ಮಾಡೋಣ, ಮಾತಾಡಿ ನೋಡೋಣ ಮನೇಲಿ ಅಂತ ನೀವು ಹೇಳಿದ್ರಿ. ನಿಮ್ಮದು ಇಟ್ಸ್ ಅ ವೆರಿ ಬಿಗ್ ಫ್ಯಾಮಿಲಿ. ಒಂದೇ ಒಂದು ವಿಷಯ, ಬಿಫೋರ್ ಎನಿಬಡಿ ಡಿಸೈಡ್ಸ್ ಟು ಕಮ್ ಔಟ್, ಅವರು ಈ ವಿಷಯನ ಎನ್ಶೋರ್ ಮಾಡಬೇಕು. ಫಸ್ಟು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ನಿಮ್ಮ ಡಿಪೆಂಡೆನ್ಸು ಎಲ್ಲರ ಮೇಲೆ ತುಂಬ ಕಡಿಮೆ ಇರಬೇಕು. ಯಾಕಂದರೆ ನನ್ನ ಕೇಸ್ ಈಸಿ ಇತ್ತು, ಬಟ್ ಎಲ್ಲರದ್ದು ಕೇಸ್ ಈಸಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೆಕೆಂಡ್, ನಿಮ್ಮ ಸೋಷಿಯಲ್ ಸರ್ಕಲ್ ಹ್ಯಾವ್ ಅಟ್ಲೀಸ್ಟ್ ಸಮ್ ಫ್ರೆಂಡ್ಸ್ ಹೂ ಅಂಡರ್ಸ್ಟ್ಯಾಂಡ್ಸ್ ಯು. ಅದರ್ವೈಸ್ ಒಬ್ಬರೇ ಆಗಿಬಿಡ್ತೀರಾ. ಸೊ ಸ್ವಲ್ಪ ಸೆಕ್ಯೂರ್ಡ್ ಫೇಸ್ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಕಮ್ ಔಟ್. ಬಿಕಾಸ್ ಇಟ್ ಈಸ್ ವೆರಿ, ಕಮಿಂಗ್ ಔಟ್ ಇಸ್ ನಾಟ್ ನೆಸೆಸರಿ, ಬಟ್ ವಾಟ್ ಐ ವುಡ್ ಸಜೆಸ್ಟ್, ಮೀಟ್ ದ ಕಮ್ಯುನಿಟಿ. Build a community for yourself. Don't hurry up and come out, but rather start living your life. Don't suppress yourself. There are enough community. Meet a lot of queer people. Reach out to these support groups. And yeah, that's my advice. Okay. And ಈ ವಿಡಿಯೋನ ನೋಡ್ತಾ ಇರುವಂಥ ಯಾರೇ ನಿಮಗೆ ಸಪೋರ್ಟ್ ಮಾಡಬೇಕು ಈ ಜರ್ನಿನಲ್ಲಿ ಅಂತಿದ್ರೆ ಏನು ಮಾಡ್ಬೋದು ನಿಖಿಲ್ ಅವರೇ? ಸೊ ಬೇಸಿಕಲಿ ನಂದು ನಿಖಿಲ್ ಗೋಲ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನನಗೆ ಫಾಲೋ ಮಾಡಿ. ಅದರಲ್ಲಿ ನಾನು LGBTQIA ಕಮ್ಯುನಿಟಿ ಬಗ್ಗೆ ಬರೋ ಅಪ್ಡೇಟ್ಸ್, ಈವೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹಾಕ್ತೀನಿ. ಹಾಗೂ ಕೂಡ ಅವೇರ್ನೆಸ್ ವೀಡಿಯೋಸ್ ಕೂಡ ಹಾಕ್ತೀನಿ. ಅದು ನಂತರ ಇವಾಗ ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಮಿಸ್ಟರ್ ಗೇ ವರ್ಲ್ಡ್ ಆ್ಯಂಡ್ ಯುವರ್ ವರ್ಡ್ಸ್ ವುಡ್ ಮೀನ್ ಅ ಲಾಟ್. ಆ್ಯಂಡ್ ಬಿಫೋರ್ ವಿ ಎಂಡ್ ದಿಸ್ ಕಾನ್ವರ್ಸೇಷನ್, ಒಂದಷ್ಟು ಮಿತ್ಸ್ ಅಂತ ಏನೇನಿದೆ? ಬಿಕಾಸ್ ಯು ವುಡ್ ನೋ ದಟ್ ದಿಸ್ ಇಸ್ ಅ ಮಿತ್. ಕರೆಕ್ಟ್. ಸೊ ತುಂಬ ಜನರಿಗೆ ಅನಿಸುತ್ತೆ, ಫಸ್ಟ್ ಥಿಂಗ್, ಯು ಹ್ಯಾವ್ ಟು ಬಿ ವೆರಿ ಎಫೆಮಿನೇಟ್ ಟು ಬಿ ಅ ಗೇ ಮ್ಯಾನ್. No, effeminacy is there in every gender. Like even if you're straight or even if you're gay, you can be effeminate. It's just masculine and feminine energy are different in everyone. So that's one myth. And second myth is that gay men are only into fashion. No, we are today leading in business, politics. I mean, do you know that the new Dutch Prime Minister is a gay man? And also, yeah, business, politics, media and entertainment. So we are leading everywhere. And that's what I would like to tell all the parents, that your child's sexuality does not matter. ಅವ್ರು ಏನು ಕೆಲಸ ಮಾಡ್ತಾರೆ ಅದು ಮ್ಯಾಟರ್ ಆಗುತ್ತೆ. ಅವ್ರ ಸಕ್ಸಸ್ ವುಡ್ ಡಿಪೆಂಡ್ ಆನ್ ದಟ್. ಆ್ಯಸ್ ಅ ಪೇರೆಂಟ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮಗುವಿನ ಪ್ರೀತಿ ಮಾಡಬೇಕು ಮತ್ತು ಅಕ್ಸೆಪ್ಟ್ ಮಾಡಬೇಕು. ಅದೇ ಒಂದು ಕೋರಿಕೆ.
ಎಲ್ಲ ಪೇರೆಂಟ್ಸ್ಗೂ. ಲವ್ಲಿ. ಅಂಡ್ ನಿಮ್ಮ ಪೇರೆಂಟ್ಸ್ ಪ್ರೀತಿಸಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದಾರೆ, ಅಂಡ್ ಕರ್ನಾಟಕದ ಜನತೆ ಎಂಟೈರ್ ಇಂಡಿಯಾ ಇನ್ಫ್ಯಾಕ್ಟ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ 2025 ಯಾವತ್ ನಡೀತಾ ಇದೆ? So this is happening on December 1st would be the finale, Okay. and the whole duration of the pageant would be from November 24th to December 1st. And I request everyone to log on to YouTube and go to the Mr. Gay World page and watch the entire event. ಎಲ್ಲಿ ಹೋಗ್ತಾ ಇದೆ ಇದು? Philippines ಅಲ್ಲಿ. ಸೂಪರ್, Yes. ಫ್ಯಾಂಟಾಸ್ಟಿಕ್. ಐ ವಿಶ್ ಯು ಆಲ್ ದಿ ಬೆಸ್ಟ್. Thank you so much. Sir. ಈ ಬಾರಿಯ ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾನೇ ಆಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಒನ್ ಮೆಸೇಜ್ ನಮ್ಮೆಲ್ಲ ವ್ಯೂವರ್ಸ್ಗೆ. So if you are a gay guy and ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಂದು ಒಂದೇ ರಿಕ್ವೆಸ್ಟ್, there would be zillions of people who would hate on you, but make sure you never hate yourself. When you look at yourself, say that I am enough, I will do everything best, no matter if somebody is there with me or not. So tough times never last, but tough people do. And I know the life of queer people is not easy. We do come across a lot of hate, but make sure you don't hate yourself. Yeah, that's my message. ನಿಖಿಲ್ ಜೈನ್ ಅವರೇ, ತುಂಬಾ ಇನ್ಸೈಟ್ಫುಲ್ ಆಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ಬಿಕಾಸ್ ನಿಮ್ಮ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಮ್ಯುನಿಟಿಯೇ ಒಬ್ರು ಬಂದು ಮಾತಾಡಿದಾಗ, ಬಿಕಾಸ್ ಯು ವುಡ್ ಹವ್ ಎಕ್ಸ್ಪೀರಿಯನ್ಸ್ಡ್ ಎವ್ರಿಥಿಂಗ್ ರೈಟ್ ಫ್ರಮ್ ಸ್ಕ್ರಾಚ್, ನಮಗಿನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ವಿತ್ ಲಾಟ್ಸ್ ಆಫ್ ಲವ್ ಅಂಡ್ ಗುಡ್ ಲಕ್, ಸಪ್ತಮ್ ತೈಲ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ ನ ಕಡೆಯಿಂದ ವಿಶಿಂಗ್ ಯು ಗುಡ್ ಲಕ್. Thank you so much. ವಿಶ್ ಯು ಆಲ್ ದ ಬೆಸ್ಟ್ ಈ ಕಾಂಟೆಸ್ಟ್ಗೆ. ನೀವು ಕಾಂಟೆಸ್ಟ್ ಗೆದ್ದ ನಂತರ ಮತ್ತೆ ಭೇಟಿ ಮಾಡೋಣ. Definitely ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿ ತುಂಬಾ ಇಷ್ಟ ಆಯ್ತು. And you are amazing. ನಿಮ್ಮ ರಿಸರ್ಚ್ ಕೂಡ ತುಂಬಾ ಸಖತ್ತಾಗಿತ್ತು. ಥ್ಯಾಂಕ್ ಯು ನಿಖಿಲ್ ಅವರು, ಮೀನ್ಸ್ ಅ ಲಾಟ್ ಅಂಡ್ ಆಲ್ ದ ಬೆಸ್ಟ್. Thank you so Thanks. much.